ನಾನು ಅರ್ಜೆಂಟು ಹೊರಗಡೆ ಬೇರೆ ಕಾರ್ಯ ಇರೋದ್ರಿಂದ ಹೋಗ್ಬೇಕು. ಅದು ಇಷ್ಟು ಪೇಷನ್ಸ್ ಆಗಿ ಎಲ್ಲರೂ ಕೂತ್ಕೊಂಡು ನಾನು ಬಂದು ಇದು ನಾನು ಹೋಗ್ತಾ ಇರೋ 3ನೇ ಸರಿ ಚಿತ್ರ. ಮೊದಲು ಅನ್ನ ಹಾಕುವ ರೈತರ ಕಾಲಕ್ಕೆ ನನ್ನ ನಮನವನ್ನು ಸಲ್ಲಿಸಿ, ದೇಶ ಕಾಯುವ ವೀರರ ಕಾಲಕ್ಕೆ ನಮ್ಮ ನಮನವನ್ನು ಸಲ್ಲಿಸಿ, ಇಂತಹ ಉತ್ತಮ ಚಿತ್ರವನ್ನು ಕೊಟ್ಟಂತಹ 9 ಜನ ಅದೃಷ್ಟದ ಅಂಕೆ ಇರ್ತಾರೆ. 9 3 ಮಂಗಳವಾರದ ದಿನ 9 ಜನ ಪ್ರೊಡ್ಯೂಸರು ಇಂತಹ 100 ಜನ ಒಂದು ಫೈನಾನ್ಸ್ ಕಟ್ಟಿ ಇದೆಯಲ್ಲ, ಅದು ಆಗಿ ಬಗೆಯೋದು ನೋವು ಏನು ಅಂತ ಅನ್ನ ಹೇಳೋದು. ಮನೆ ಗೆದ್ದು ಮಾರ್ಗೆದ್ದು ಊರಿಗೆದ್ದು ದೇಶ ಗೆದ್ದು ಅಂತ ಹೇಳೋದು ರಾಜಕೀಯವರು. ಇವತ್ತು ದೇಶ ಗೆಲ್ಲುವಂತ ಒಂದು ಉತ್ತಮವಾದ ಚಿತ್ರ ಕೊಟ್ಟಿದ್ದಾರೆ ಮಕ್ಕಳಿಗೆ. ಇವರು ಮೊಬೈಲಲ್ಲಿ ಏನೇನೆಲ್ಲ ನಡೀತಿದೆ, ಮಕ್ಕಳು ಏನೇನು ಆಗ್ತಾ ಇದ್ದಾರೆ ಅದನ್ನ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಿದ್ದಾರೆ. ಇಂತಹ ಚಿತ್ರಕ್ಕೆ ಮೋದಿ ಅವರು ನೋಡಿ ಈ ಚಿತ್ರಕ್ಕೆ ಅವಾರ್ಡ್ ಕೊಡಬೇಕಾಗಿಲ್ಲ, ಸೆಂಟ್ರಲ್ ಅವಾರ್ಡ್ ಕೊಡಬೇಕಂತ ಚಿತ್ರ ಇದೆ. ಇವತ್ತು ನಾನು ಮೊನ್ನೆ ಸಿದ್ದರಾಮಯ್ಯ ಅವರ ಹತ್ರ ನಾನು ಕರ್ಕೊಂಡೋಗಿದ್ದೆ, ಎಲ್ಲರೂ ಅಣ್ಣವ್ರನ್ನೆಲ್ಲ ಹೋಗಿದ್ದೆ. ಸಿದ್ದರಾಮಯ್ಯ ಅವ್ರಿಗೂ ನಾನು ಹೇಳಿದೆ, ಇಂಥ ಚಿತ್ರಗಳನ್ನ ಮೊಬೈಲ್ ಮಾಡಿದ ತಕ್ಷಣ ಶಾಲೆಗೆ ಮಕ್ಕಳೇ ಆಗಿ ಮೊಬೈಲ್ ನೋಡ್ಕೊಂಡು ಇದು ಮಾಡಿದ್ರಿ. ಇವತ್ತು ಇಂಥ ಚಿತ್ರ ಕೊಟ್ಟಿದ್ದಾರೆ ಅವರು. ಹರಿಹರದಾಸನ್ ಅವರು ಫಸ್ಟ್ ಚಿತ್ರ ಅವರ ಹೆಸರೇ ಇದೆ, ಹರಿಹರಾಸನಂ ವಿಶ್ವಮೋಹನಂ. ಎಂತ ಸಾಂಗ್ ಇದು ಹಾಡು. ಆ ಅಯ್ಯಪ್ಪನ ಹೆಸರನ್ನ ಇಟ್ಕೊಂಡಿದ್ದ ಅವರು ಉತ್ತಮವಾದ ಕಥೆ ಜೊತೆಗೆ ಪ್ರೊಡ್ಯೂಸರ್ಗಳನ್ನ ಹೊಂಚೋಕೆ ಇನ್ನೂ 100 ಚಿತ್ರಗಳನ್ನ ಮಾಡೋಕ್ಕೆ ಅಯ್ಯಪ್ಪ ಸ್ವಾಮಿ ಅವರಿಗೆ ಶಕ್ತಿ ಕೊಡಲಿ, ಆ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಶಕ್ತಿ ಕೊಡಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಡು ಕೊಟ್ಟೋದು ವಸ್ತು. ಆ ಹಾಡು ಕೇಳ್ತಾ ಇದ್ರೆ ಕಣ್ಣು ನೀರು ಬರುತ್ತೆ, ತಾಯಿ ಬಗ್ಗೆ ತಂದೆ ಬಗ್ಗೆ ಅವ್ರು ಹಾಡ್ತಾ ಇದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹಾಗೆ ಚಿತ್ರಗಳನ್ನ ಮುಂದೆ ನೋಡಕ್ಕೆ ಹೆಂಗ ಬರಬೇಕು. ಮನೆಯಿಂದ ಏನಾಗುತ್ತೆ 28 ಶಾಲೆಗಳು ಮನೆಯಲ್ಲಿ ಬೀದಿ ಹೋಗ್ತೀನಿ ಆಗಿ ಆರೋಗ್ಯ ಮಾಡ್ತಾ ಇದ್ದಾರೆ. ಪಾಪ ಕಲಾವಿದರು, ಪೋಷಕ ಕಲಾವಿದರು, ಡೈರೆಕ್ಟರು, ಪ್ರೊಡ್ಯೂಸರ್ ಎಲ್ಲ ಕಷ್ಟಗಳೇ ಗೊತ್ತಾಗ್ತಿದ್ದಾರೆ. ಆದರೂ 100 ಡೇಸ್ ಹೋಗಿದೆ ಅಂದ್ರೆ ಈ ಚಿತ್ರ ನೀವೆಲ್ಲರ ಆಶೀರ್ವಾದ. ಇವತ್ತು ಕಲಾವಿದರ ಮೇಲೆ ಇದೆ ನನಗೆ ಇವತ್ತು ಸತ್ಯ ನೀವೆಲ್ಲ ತೋರಿಸ್ಕೊಡ್ತೀರ. ನಾನು ಇದೀವಿ ನಿಮ್ ಜೊತೆ ಅಂತ. ಜೊತೆಗೆ ಮಾಧ್ಯಮ ಮಿತ್ರರು ನಿಜವಾಗ್ಲು ಯಾವುದೇ ಚಿತ್ರ ಅದು 100 ಡೇಸ್ ಆಗಿ ಕಲಾವಿದರಾಗಿ, ಪೋಷಕ ಕಲಾವಿದರಾಗಿ ಯಾರೇ ಅವರು ಮುಂದೆ ಬರಬೇಕು ಅಂದ್ರೆ ಮುಖ್ಯ ಮಾಧ್ಯಮ ಇಲ್ಲಂದ್ರೆ ಏನು ಗೊತ್ತಾಗಲ್ಲ. ನಾವೆಲ್ಲ ಹೋಗ್ತೀವಿ, ಏನೋ ಮಾಡ್ತೀವಿ, ಎಲ್ಲೋ ಬರ್ತೀವಿ, ಹೊರಟೋಗ್ಬಿಡ್ತೀವಿ. ಆದ್ರೆ ಇವತ್ತು ಮಾಧ್ಯಮ ಮಿತ್ರರು ಅವ್ರ ಜೊತೆ ನಿಂತ್ಕೊಂಡು ಇಂಥ ಚಿತ್ರಕ್ಕೆ ಒಳ್ಳೆ ಅವಕಾಶ ಮಾಡಿಕೊಡ್ತಾರೆ. ಬಹಳ ಖುಷಿ ಅನಿಸ್ತಾ ಇದೆ. ಈ ಆಮೇಲೆ ಸಾಂಗ್ ಕಾಂಗ್ರೆಸ್ ಅವರು ಈ ಚಿತ್ರತಂಡದ ಪ್ರತಿಯೊಬ್ಬ ಕಲಾವಿದರು ಹೊರಗಾಲೆ ಪ್ರವೇಶ ಮಾಡಿ ಪಾತ್ರಗಳನ್ನ ತಮ್ಮಲ್ಲೇ ತಾವು ಹೊರಗಾಲೆ ಅದನ್ನು ರಮಾನ ಮಾಡಿದ್ರೆ ನಾನು ರಾಜ್ಯೋತ್ಸವ ಪ್ರಶಸ್ತಿ ಆಗಿ ಕಮಿಟಿಯಲ್ಲಿ ನಾನಿದ್ದೆ. ನಾನು ಹೇಳಿದೆ, ಈ ವರ್ಷದಲ್ಲಿ ಇಂಥ ಅದ್ಭುತ ಕಲಾವಿದರಿಗೆ ಸರ್ಕಾರ ಇನ್ನೂ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿಲ್ಲ. ನನಗೆ ಆಶ್ಚರ್ಯ ಇದೆ. ಈ ಸಲ ನಿಮ್ಗೆ ಬನ್ನಿ, ನಾನು ನೀವು ಹೋರಾಟ ಮಾಡಿ ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿನ ಖಂಡಿತವಾಗಲು ಈ ಚಿತ್ರದಲ್ಲಿ ನೀವು ಅಭಿನಯಿಸಲಿಕ್ಕೆ 100% ಗ್ಯಾರಂಟಿ ಕೊಟ್ಟು ಹೋರಾಟ ಮಾಡ್ತೀವಿ. ಯಾಕೆಂದ್ರೆ ಇಂಥ ಹಿರಿಯ ಕಲಾವಿದರಿಗೆ ಇನ್ನು ನಾವು ಹೋಗ್ತಕ್ಕಂಥ ಎಲ್ಲ ಇರ್ಬೋದು. ನಮ್ಮದು ಡ್ಯಾನ್ಸ್ ಬರೆಯೋಣ ಹುಡುಗರಿಗಿಂತ ಕಲಾವಿದರನ್ನ ವಹಿಸುವಲ್ಲಿ ಇಂಥ ಅದ್ಭುತ ಕಲಾವಿದ ಒಬ್ಬ ಇದ್ದಾರೆ. ಇಂಥವ್ರಿಗೆ ಯಾವಾಗಲೂ ಕೊಡಬೇಕಾಗಿತ್ತು ರಾಜ್ಯೋತ್ಸವ ಪ್ರಶಸ್ತಿನ, ಇನ್ನೂ ಕೊಟ್ಟಿಲ್ಲ. ನೋವಾಗ್ತಾ ಇದೆ. ಈ ಸರಿ ನಾನೇ ಹೋಗಿ ಅವ್ರಿಗೆ ಮಾತಾಡಿಸಿ ಈ ಸರಿ ರಾಜ್ಯೋತ್ಸವ ಪ್ರಶಸ್ತಿನ ನಾನು ಅವರ ತಂದೆ ಕೊಡಿಯೋಣ ಬರಬೇಕಂತ ಮಿಸ್ ಆಯಿತು. ಈ ಸರಿ ಮಿಸ್ ಮಾಡಿಬಿಡಿ, ನಿಮಗೆ ಖಂಡಿತ ರಾಜ್ಯೋತ್ಸವ ಪ್ರಶಸ್ತಿ ಸಿಗುತ್ತೆ ಈ ಸರಿ ಅಂತ ಹೇಳ್ತಾ ಎಲ್ಲರಿಗೂ ಅನ್ನ ಹಾಕಿ ಕಲಾವಿದರನ್ನ ಕರೆದು ಅದನ್ನು ನಿಮ್ಮ ಚಿತ್ರಕಾರ್ಯದಲ್ಲಿ ನಾವು ಏನೋ ನೀವು ಹೇಳಿ ರೆಸ್ ಮಾಡಬೇಕು. ಯಾಕೆ ಅಂದರೆ ಈ ಚಿತ್ರ ತಮಿಳು, ತೆಲುಗು, ಮಲಯಾಳಿ ಹಾಗೆ ಭಾಷೆಯಿಲ್ಲ, ಕಲಾವಿದರಿಗೆ ಇಲ್ಲ. ಕಲಾವಿದರನ್ನ ಯಾಕೆ ಗುರುತಿಸ್ತಾರೋ ಅವ್ರನ್ನೇ ತಂದೆ ತಾಯಿ ಅಂತ ಹೋರಾಟ ಮಾಡ್ಕೊಳ್ಳೋರು ನಾವು ಕಲಾವಿದರು ಅಂದಾಗ ಈ ಚಿತ್ರ ಎಲ್ಲಾ ಭಾಷೆಯಲ್ಲೂ ಆಗ್ಬೇಕು. ಮತ್ತೆ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಚಿತ್ರ ನೀವು ಹಾಕು ಅಂದ್ರೆ
₹500 ಉತ್ತರ ಕರ್ನಾಟಕದ ಜನತೆ ಇಂಥ ಚಿತ್ರಗಳಿಗೆ ಖಂಡಿತ ಅವಕಾಶ ಕೊಡ್ತಾರೆ. ನಿಮ್ಮ ಜನ್ಮ ಕೊಟ್ಟ ತಂದೆ ತಾಯಿ ಇವತ್ತು ಸಾರ್ಥಿಸು ಇಂಥ ಚಿತ್ರ ಮಾಡಲಿಕ್ಕೆ ಭಗವಂತ ನೀವು ಚೆನ್ನಾಗಿದ್ದೀವಿ. ನೂರಾರು ಚಿತ್ರಗಳನ್ನ ಮಾಡಿ ನಮ್ಮಂಥ ಕಲಾವಿದರ ಕಷ್ಟಕ್ಕೆ ಅವಕಾಶ ಮಾಡ್ತೀವಿ. 61 ವರ್ಷ ವಯಸ್ಸು, ಇವತ್ತು ಇಷ್ಟು ಆಕ್ಟಿವ್ ಆಗಿ ಶುಗರ್ ಇಲ್ಲ, BP ಇಲ್ಲ, ಒಂದು ಆಸ್ಪತ್ರೆಗೆ ಹೋಗಿಲ್ಲ, ಒಂದು ಮಾತ್ರ ಹೋಗಿಲ್ಲ ಅಂದ್ರೆ ನೀಯೇ ಬರ್ತಾರೆ. ನೀಯಂತಿರ ಕಡೆ ಭಗವಂತ ಇರ್ತಾರೆ. ಇಂಥ ಮಕ್ಕಳ ಕಡೆ ನಮ್ಮಂಥ ಕಲಾವಿದರು ಇರ್ತೀವಿ. ಏನೇ ಇದ್ರು ನಿಮ್ಮ ಜೊತೆ 24 ಗಂಟೆ ನೀವು ಸೇವೆ ಮಾಡ್ತೀವಿ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಅಂತ. ಕೆಲವೊಂದು ಸಿನಿಮಾ ಮಾಡುವಾಗ ಕೆಲವೊಂದು ಜನ ಸಿಗುತ್ತೆ, ಕೆಲವೊಂದು ಹಣ ಸಿಗುತ್ತೆ, ಏನೋ ಸಿಗುತ್ತೆ. ಬಟ್ ಹೆಮ್ಮೆ ನನ್ನ ಸಿನಿಮಾ ನಾನು ಇದರ ಒಂದು ಭಾಗ ಆಗಿರೋದಕ್ಕೆ ಹೆಮ್ಮೆ ಪಡ್ತೀನಿ. ಈ ಯಶಸ್ಸನ್ನು ಮುಖ್ಯಪಡಿಸಿದ ಪ್ರತಿಯೊಬ್ಬ ಒಬ್ಬ ಕ್ಯಾಮ್ರಾ ಮುಂದೆ ಕ್ಯಾಮ್ರಾ ಹಿಂದೆ ಎಲ್ಲರಿಗೂ ಅವ್ರು ಅರ್ಪಿಸ್ತೀನಿ. ಇಂಥ ಸಿನಿಮಾ ಮಾಡಲಿಕ್ಕೆ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಯಾವುದೋ ಒಬ್ಬ ತಂದೆ ತಾಯಿ ಅಜ್ಜ ಅಮ್ಮ ಮೊಮ್ಮಗಳು ಕುಂತು 3 ಕಡೆ 100 ಮಾರ್ಕ್ಸ್ ತಗೊಂಡಿರೋದು ನಮ್ಮ ಮಕ್ಕಳಿಗೋಸ್ಕರ ಹೆಮ್ಮೆ ಇದೆ. ಈ ಸಿನಿಮಾ ಮಾಡಲಿಕ್ಕೆ ಹೆಮ್ಮೆ ಇದೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮುಗಿ ಪುಸ್ತಕ ಬಗ್ಗೆ ಆಲ್ರೆಡಿ ಅವರು ಹೇಳಿದ್ದಾರೆ, ಮತ್ತೆ ಹೇಳಿ ಇಷ್ಟಪಡೋದು. ತುಂಬ ಚೆನ್ನಾಗಿದೆ, ಬಹಳ ಖುಷಿ ಆಯಿತು. ಈ ಕನ್ನಡ ಜನತೆಗೆ ತುಂಬ ಧನ್ಯವಾದಗಳು, ಹಾಗೂ ಮೀಡಿಯಾದಲ್ಲೂ ಧನ್ಯವಾದಗಳು. ಮಾತಾಡಿ ತುಂಬ ಚೆನ್ನಾಗಿದೆ, ಎಲ್ಲ ನೋಡ್ಬೋದು, ನೋಡ್ತಾ ಇದ್ದಾರೆ. ಅಂದರೆ ಎಲ್ಲ ವರ್ಷದಿಂದ ಯಾರು ಮಾತಾಡ್ತಿದ್ದೀರಿ ಅಂತ ದಯವಿಟ್ಟು ಕ್ಷಮೆ ಇರಲಿ. ಓಟಿಗಳು ಯಾವಾಗ ಜನ ಮಾತು ಹೇಳಿದ್ರೆ ಈ ಸಿನಿಮಾ ಪ್ಲೇಟ್ಗಳು ನೋಡೋದಾಗಿತ್ತು, ನಾವು ಮಿಸ್ ಮಾಡ್ತೀವಿ ಅಂತ ಆ ಮಾತು ಬಂದೇ ಬರುತ್ತೆ. ಮಕ್ಕಳಿಗೋಸ್ಕರ ಧನ್ಯವಾದಗಳು. ವಿಚಾರ ಅಂತಾನೆ ಹೇಳ್ಬೋದು. ಇದು ನಮ್ಮ ಕನ್ನಡ ಸಿನಿಮಾ.